ಓಕೆ, ಪ್ರೋಟೀನ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ. ಬೆಳಕೆ ಇಲ್ಲ. ಸೊ ಪ್ರೋಟೀನ್ ಮತ್ತು ಕ್ರಿಯೇಟಿನ್ ಆರ್ಡರ್ ಹಾಕಿದ್ದೆ, ಖಾಲಿಯಾಗಿತ್ತು. ಇಂಡಿಯಾದಿಂದ ಬರುವಾಗ ಯೋಚಿಸ್ಲೇ ಇಲ್ಲ, ಟೆನ್ಷನಲ್ಲಿ ಮರ್ತುಬಿಟ್ಟಿದ್ದೆ. ಇಲ್ಲಿ ಬಂದಾಗ ಗೊತ್ತಾಯಿತು. ಸೊ ಫ್ರೆಂಡ್ಸಿಂದ ಪ್ರೋಟೀನ್ ಇಸ್ಕೊಂಡು ಕುಡಿತಾ ಇದ್ದೆ. ಸೊ ಇವಾಗ ಆರ್ಡ್ರ್ ಮಾಡಿದೆ, 2 ಡೇಸಲ್ಲೇ ಬಂದಿದೆಯಪ್ಪ. ಸ್ವಲ್ಪ ಲೀಕ್ ಆಗಿರಂಗಿದೆ ಪ್ರೋಟೀನ್ ಯಾಕೋ. ಸೊ ವೀಗನ್ ಪ್ರೋಟೀನ್ ತೊಗೊಳ್ಳೋದು, ವೀಗನ್ ಪ್ರೋಟೀನ್ ಆರ್ಡರ್ ಮಾಡಿದ್ದೆ. ಕ್ರಿಯೇಟಿನ್ ಇದು. ಸೊ ಕ್ರಿಯೇಟಿನ್ ಸ್ವಲ್ಪ ಪ್ರೋಟೀನ್ ಪೌಡರ್ ಆಗಿರಂಗಿದೆ ಮೇಲೆ. ನೋಡೋಣ ಪ್ಯಾಕೆಟ್ ಸೀಲ್ಡ್ ಆಗಿದೆಯಾ, ಬ್ರೇಕ್ ಆಗಿದೆಯಾ ಅಂತ. ಓಕೆ, ಸೊ ಎಲ್ಲೂ ಬ್ರೇಕ್ ಆಗಿರೋ ಥರ ಏನು ಕಾಣಿಸ್ತಿಲ್ಲ. ಓಕೆ, ಸೊ ಇದು ವೀಗನ್ ಪ್ರೋಟೀನು. ಸೊ 4 kgs ತರಿಸಿದ್ದೆ. ಸೊ ಬಲ್ಕಲ್ಲಿ ತರಿಸಿದ್ರೆ ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ ನಿಮಗೆ, ಅದಕ್ಕೆ. ಇದು ಯಾಕೋ ಹೊಡೆದೋಗಿದೆ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಫುಲ್ಲು. ಓಕೆ, ಆಗಿರ್ಬೇಕೆಲ್ಲೋ ಲೀಕು. ಆಗಿದೆ, ಹೊಡೆದೋಗಿದೆ, ಇದು ಹರಿದೋಗಿದೆ ಇಲ್ಲಿ. ಸೊ ಇದ್ರ ಫೋಟೋ ತೆಗೆದ್ಬಿಟ್ಟು ಇವಾಗ ಕಳಿಸ್ಬೇಕು. ನೋಡೋಣ, ಕಂಪ್ಲೇಂಟ್ ರೈಸ್ ಮಾಡೋಣ. ಈ ಥರ ಒಂದು 2 ಸತಿ ಆಗಿದೆ. ಇವರು ಟೈಟಾಗಿ ಪ್ಯಾಕ್ ಮಾಡಿಬಿಡ್ತಾರೆ ಆ ಬಾಕ್ಸಲ್ಲಿ, ಎತ್ಬಿಟ್ಟು ಎಸಿವಾಗ ಸೊ ಅದು ಬರ್ಸ್ಟ್ ಆಗಿಬಿಡುತ್ತೆ ಪ್ಯಾಕೆಟು. ಈಗ ಏರ್ ಟೈಟ್ ಆಗಿರುತ್ತೆ. ಸೊ ಹಿಂಗೆ ಪ್ರೆಷರ್ ಬಿದ್ದಿದ ತಕ್ಷಣ ಸಾಕು, ಒಂಚೂರು ಸಾಕು ಓಪನ್ ಆಗೋಕ್ಕೆ. ಸೊ ಅದೊಂದು ಹಿಂಸೆ. ಇದನ್ನು ನಾನು ಇವಾಗ ಕಂಪ್ಲೇಂಟ್ ರೈಸ್ ಮಾಡ್ಬೇಕು ಇವ್ರಿಗೆ. ಕಂಪ್ಲೇಂಟ್ ರೈಸ್ ಮಾಡಿ. ಚಿಕನ್ ಖಾಲಿ ಆಗಿದೆ. ನಿನ್ನೆ ರಾತ್ರಿ ಲೇಟಾಗಿ ಬಂದಿದ್ದರಿಂದ ಏನೂ ತೊಗೊಂಬರೋಕ್ಕಾಗಲಿಲ್ಲ ನಿನ್ನೆ ರಾತ್ರಿ. ಸೊ ಇವಾಗ ಹೋಗೋಣ, ಚಿಕನ್ ಒಂದು ಎತ್ಕೊಬರೋಣ. ಮಿಕ್ಕಿದ ರ್ಯಾಪಿಗೆ ಏನೇನಿದೆ ಅದೇ ಹಾಕೊಂಡು ತಿನ್ನೋದು. ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಾನು ಲಾಸ್ಟ್ 3 ಡೇಸಿಂದ ನಾನು ರ್ಯಾಪೇ ತಿಂತಾ ಇದ್ದೀನಿ. ಸೊ ನಾನು ಫುಡಿ ಅಲ್ವೇ ಅಲ್ಲ, ನಿಜ ಹೇಳಬೇಕಂದ್ರೆ. ನಾನು ತುಂಬ ಬೋರಿಂಗ್ ಪರ್ಸನ್ ಫುಡ್ಡಿಗೆ ಬಂದಾಗ. ಒಂದೇ ಫುಡ್ಡು ಇಡೀ ವೀಕ್ ಅದೇ ತಿಂತೀನಿ, ನನಗೆ ಏನೂ ಬೇಜಾರಾಗೋದಿಲ್ಲ. ಯೂಸ್ ಟು ಆಗಿಬಿಟ್ಟಿದ್ದೀನಿ. ಸೊ ಹಾಗೆ ಇರೋದು ಇವಾಗ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ರೆ ಎವ್ರಿ ಡೇ ಡಿಫ್ರೆಂಟ್ ರೆಸಿಪಿ ಸಿಗುತ್ತೆ ನಮಗೆ. ವೀಕೆಂಡಲ್ಲಿ ಟ್ರೈ ಮಾಡ್ತೀನಲ್ಲ, ಟ್ರೈ ಮಾಡೋಕ್ಕೆ ಇಷ್ಟ. ಬಟ್ ವೀಕ್ ಡೇಸಲ್ಲಿ 5 ಡೇಸ್ ಏನಿದೆ, ನಂಗೆ ಸಿಂಪಲಾಗಿ ಒಂದೇ ರೆಸಿಪಿ ಸ್ಟಿಕ್ ಆಗೋಕ್ಕೆ ಇಷ್ಟ ಅಷ್ಟೇ. ಸೊ ಓಕೆ, ಇದಾದಮೇಲೆ ಚಿಕನ್ ತೊಗೊಬರೋಣ ಹೋಗ್ಬಿಟ್ಟು, ಊಟ ಮಾಡಿ. ಸೊ ಇವತ್ತು ಹೇರ್ ಕಟ್ಟಿಗೆ ಹೋಗೋಣ. ಚೆನ್ನಾಗಿ ಮಾಡಿದ್ರೆ ಸಾಕು ಗುರು, ಹೇರ್ ಕಟ್ ಮಾತ್ರ. ಎಲ್ಲ ಸತಿ ಹೆಂಗೆ ಮಾಡಿ ಕಳಿಸ್ತಾರೆ ಅಂತಾರೆ, ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಿರಲ್ಲ, ಹಂಗೆ ಮಾಡಿ ಕಳಿಸ್ತಾರೆ. ಸೊ ಐ ಹೋಪ್ ಈ ಸತಿ ಚೆನ್ನಾಗಿ ಮಾಡ್ತಾರೆ ಅಂತ. ಹೇರ್ ಕಟ್ ಮಾಡಿಸ್ಕೊಂಡು ಲೆಗ್ ಸೆಷನ್ ಕಂಪ್ಲೀಟ್ ಮಾಡ್ಕೊಂಡು ಬರೋಣ, ಓಕೆನಾ? ಸೊ ಚಿಕನ್ ತೊಗೊಬರೋಕ್ಕೆ ಹೊರಟೆ. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ದೂರದಲ್ಲೇ ಸೆಂಟ್ರಾ ಅಂತ ಒಂದು ಸ್ಟೋರ್ ಇದೆ, ಅಲ್ಲಿಂದನೇ ತೊಗೊಬರ್ತೀನಿ. ಕನ್ವೀನಿಯನ್ಸ್ ಸ್ಟೋರು. ಆ್ಯಂಡ್ ಇವ್ರದ್ದು ಚೈನ್ ಇದೆ, ಲೈಕ್ ಮಲ್ಟಿಪಲ್ ಸ್ಟೋರ್ಗಳಿದೆ ಇವ್ರದ್ದು. ಆ್ಯಂಡ್ ನಾನು ಬಂದಾಗ ಫಸ್ಟ್ ಜಾಬ್ ನಾನು ಮಾಡಿದ್ದು ಸೆಂಟ್ರಾಲೇ. ಆ್ಯಸ್ ಸೇಲ್ಸ್ ಅಸಿಸ್ಟೆಂಟ್ ಕೆಲಸ ಮಾಡಿದ್ದೆ. 3 ಮಂತ್ಸ್ ಕೆಲಸ ಮಾಡಿಬಿಟ್ಟು ಜಾಬ್ ಬಿಟ್ಟೆ. ಆಮೇಲೆ ಡೇ ಬ್ರೇಕ್ ಅಂತ ಅಂದ್ಬಿಟ್ಟು ಇನ್ನೊಂದು ಕನ್ವೀನಿಯನ್ಸ್ ಸ್ಟೋರ್ ಇದೆ, ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಅಲ್ಲೊಂದು 4 ಮಂತ್ಸ್ ಮಾಡಿ ಮತ್ತೆ ಇನ್ನೊಂದು ಸೆಂಟ್ರಾ ಚೈನಿಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಮತ್ತೆ ಒಂದು 4 ಮಂತ್ಸ್ ಕೆಲಸ ಮಾಡಿದೆ. ಸೊ ನಾನು ಬಂದಾಗಿಂದ ಆಲ್ಮೋಸ್ಟ್ 2.5 ಇಯರ್ಸ್ ನಾನು ರಿಟೇಲೆಲ್ಲ ಕೆಲಸ ಮಾಡಿರೋದು. ಸ್ಟಾರ್ಟಿಂಗ್ 3 ಮಂತ್ಸ್ ಸೆಂಟ್ರಲ್ಲಿ ಸೇಲ್ಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆಮೇಲೆ ಡೇ ಬ್ರೇಕಿಗೆ ಹೋದೆ, 4 ಮಂತ್ಸ್ ಅಲ್ಲಿ ಸೇಲ್ಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಆಮೇಲೆ ಮತ್ತೆ ಸೆಂಟ್ರದ ಇನ್ನೊಂದು ಬ್ರಾಂಚಿಗೆ ಹೋದೆ, 4 ಮಂತ್ಸ್ ಸೂಪರ್ವೈಸರಾಗಿ ಕೆಲಸ ಮಾಡಿದೆ. ಆಮೇಲೆ ಡೇ ಬ್ರೇಕ್ ಅವ್ರು ಕಾಲ್ ಮಾಡಿ ವಾಪಸ್ ಕರೆಸ್ಕೊಂಡ್ರು, ನನ್ನ ಮ್ಯಾನೇಜರ್ ಪೋಸ್ಟ್ ಕೊಟ್ಟರು. ಸೊ ಆಲ್ಮೋಸ್ಟ್ 1.5 ವರ್ಷ ಡೇ ಬ್ರೇಕಲ್ಲೇ ಇದ್ದೆ ನಾನು. ಸೊ 2 ಐಟಮ್ ತೊಗೋಬೇಕಿದ್ದು, ತೊಗೊಂಡು ಬಿಲ್ ಮಾಡಿಸಿ ಹೊರಟೆ ಮನೆಗೆ. ಆ್ಯಂಡ್ ನಾನು ಇಂಡಿಯಾಯಿಂದ ವಾಪಸ್ ಬಂದಾಗ ನನಗೊಂದು ಸರ್ಪ್ರೈಸ್ ಗಿಫ್ಟ್ ಇಟ್ಟಿದ್ರು. ಇಡೀ ಮನೆ ಧ್ವಂಸ ಮಾಡಿಟ್ಟಿದ್ರು. ಸೊ ಕಿಚನನ್ನು ನಾನು ನೋಡ್ತಾ ಇದ್ದೆ ಒಂದು 2-3 ಡೇಸಿಂದ, ಇವತ್ತು ಮಾಡ್ತಾರೆ ನಾಳೆ ಕ್ಲೀನ್ ಮಾಡ್ತಾರೆ ಅಂತ. ಯಾರು ಮಾಡತ್ರ ಕಾಣಿಸ್ತಿರ್ಲಿಲ್ಲ. ಸೊ ನನಗೆ ಹಂಗಂತೂ ತಿನ್ನೋಕ್ಕಾಗೋದಿಲ್ಲ ಅಡುಗೆ ಮಾಡ್ಕೊಂಡು. ಸೊ ಏನು ಮಾಡೋಕ್ಕಾಗದೆ ಆಪ್ಷನ್ ಲಾಸ್ಟಿಗೆ ನಾನೇ ಮಾಡಬೇಕಾಯ್ತು. ಮೇಲೆ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಅಟ್ಲೀಸ್ಟ್ ಅಡುಗೆ ಮಾಡ್ಕೊಳಕ್ಕಾದ್ರೂ ಮನ್ಸು ಬರಲಿ ಅಂತ ಅಷ್ಟೇ. ಸೊ ಚಿಕನ್ ರೆಸಿಪಿ ಮಾಡ್ಕೊಳ್ಳೋಣ ಫಸ್ಟು. ಸೊ ಚಿಕನ್ ತೊಳೆದಿಟ್ಕೊಂಡೆ. ಚಿಲ್ಲಿ ಪೌಡರ್ ಹಾಕಿ, ಕೊರಿಯಂಡರ್ ಪೌಡರ್, ಪೆಪ್ಪರ್, ಟರ್ಮರಿಕ್, ಸಾಲ್ಟ್. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಯಾವ ಮಸಾಲೆ ಬೇಕು ಅದೆಲ್ಲ ಹಾಕೋಬೋದು. ಚಿಕನ್ ಆ್ಯಕ್ಚುಲಿ ಎಲ್ಲದಕ್ಕೂ ಚೆನ್ನಾಗೇ ಟೇಸ್ಟ್ ಮಾಡುತ್ತೆ. ಆಮೇಲೆ ಏರ್ ಫ್ರೈಯರ್ ಬ್ಯಾಸ್ಕೆಟಲ್ಲೆಲ್ಲ ಪ್ಲೇಸ್ ಮಾಡಿ ಚಿಕನ್ ಸೆಟ್ಟಿಂಗ್ಸಿಗೆ ಹಾಕಿ ಆನ್ ಮಾಡಿದೆ. ಸೊ ಇಲ್ಲೊಂದು ಟೊಮೆಟೊ ರ್ಯಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲ ಲೋ ಕ್ಯಾಲರಿ ಸಾಸ್ ಹಾಕ್ತಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಡ. ಆ್ಯಂಡ್ ಲೆಟಸ್ ಹಾಕ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ಸ್ವೀಟ್ ಕಾರ್ನ್, ಅದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಬೀನ್ಸ್, ಆಮೇಲೆ ಮಾಟ್ಸರೆಲ್ಲಾ ಚೀಸ್. ಆ್ಯಂಡ್ ನೆಕ್ಸ್ಟು ಚಿಕನ್ ಆಗಿರೋದನ್ನು ಡೈಸ್ ಮಾಡಿಬಿಟ್ಟು ಇದ್ರ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಮತ್ತೆ ಇನ್ನೊಂದು ಚೂರು ಸಾಸನ್ನು ಸ್ಪ್ರೆಡ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಟೈಟಾಗಿ ರ್ಯಾಪ್ ಮಾಡಬೇಕು. ಇದು ರ್ಯಾಪ್ ಆದಮೇಲೆ ಇವಾಗ ಸ್ವಲ್ಪ ಇದನ್ನು ಪ್ಯಾನ್ ಮೇಲೆ ಟೋಸ್ಟ್ ಮಾಡ್ಕೋತೀವಿ ಎಲ್ಲ ಸೈಡನ್ನು. ಆ್ಯಂಡ್ ಲಂಚ್ ರೆಡಿ ಆಗಿದೆ. ಕೋಕ್ ಝೀರೋ ಜೊತೆ ತಿನ್ನೋಣ ಇದನ್ನ. ಓಕೆ, ಹಕ್ಕಿಗೂಡು ತಗ್ಸೋ ಟೈಮ್ ಬಂದಿದೆ ಇವಾಗ. ನೋಡ್ಕೊಂಬಿಡಿ ಲಾಸ್ಟ್ ಟೈಮ್ ನನ್ನ ಕೂದಲು ಒಂದ್ಸತಿ ಹೆಂಗೆ ಹರಡ್ಕೊಂಡಿದೆ ನೋಡಿ. ಸೊ ನಮ್ಮ ಜಿಮ್ ಹತ್ರನೇ ಒಂದು ಬಾರ್ಬರ್ ಶಾಪ್ ಇದೆ, ಅಲ್ಲಿಗೆ ಹೋಗೋಣ. ಅದಾದಮೇಲೆ ಹಾಗೆ ಲೆಗ್ ಸೆಷನ್ ಬಂದ್ಬಿಡೋಣ ಅಂತ. ಓಕೆ, ಗ್ರಾಫ್ಟನ್ ಬಾರ್ಬರ್ಸ್ ರೀಚ್ ಆದ್ವಿ. ಸೊ ಸ್ವಲ್ಪ ಸೈಡೆಲ್ಲ ಫೇಡ್ ಮಾಡಿಸ್ತೀನಿ, ಮೇಲ್ಗಡೆ ಒಂದು ಸ್ವಲ್ಪ ಮೀಡಿಯಮ್ ಲೆಂತೆ ಬಿಡಿಸ್ತೀನಿ. ಆ್ಯಂಡ್ ಹೇರ್ ಕಟ್ ಡನ್ ಆಯಿತು. ಜಿಮ್ಮಿಗೆ ಬಂದಿದ್ದೀವಿ ಈಗ. ಸ್ವಲ್ಪ ಹಾಗೆ ಕ್ಲೀನಪ್ ಆಗಿಬಿಟ್ಟು ಲೆಗ್ ಸೆಷನ್ ಮುಗಿಸ್ಕೊಂಡು ಮನೆಗೆ ಹೊಡೋಣ. ಆಮೇಲೆ ತೋರಿಸ್ತೀನಿ ಕರೆಕ್ಟಾಗಿ ಕೂದಲು ಹೆಂಗೆ ಸೆಟ್ ಆಗಿದೆ ಅಂತ.
ಓಕೆ, ಕ್ರೇಜಿ ಲೆಗ್ ಸೆಷನ್ ಆಯಿತು. ನಾನು ಇಂಡಿಯಾಲಿದ್ದಾಗ ಮನೆಯಲ್ಲಿ ಲೆಗ್ ಪ್ರೆಸ್ ಮಷಿನ್ ಇಲ್ಲದೇ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ಬಂದಾಗ ಇವತ್ತೇ ಫಸ್ಟ್ ಟೈಮ್ ಹೊಡೆದಿದ್ದು. ಕ್ರೇಜಿ ಮಜಾ ಬಂತು ಮಾತ್ರ. ನನ್ನ ಒನ್ ಆಫ್ ದ ಫೇವ್ರೇಟ್ ವರ್ಕೌಟ್ ನನಗದು. ಆ್ಯಂಡ್ ಲೆಗ್ಸಲ್ಲಿ ನಾನು ಇನ್ನೂ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ರೋಗ್ರೆಸ್ ಆಗ್ತಾ ಇದೆ, ಜಸ್ಟ್ ಇಂಜುರಿ ಅವಾಯ್ಡ್ ಮಾಡ್ಕೊಂಡು ಹೊಡಿಬೇಕಷ್ಟೇ. ಸೊ ಇದಾದಮೇಲೆ ಇವಾಗ ಲಿಡಲಿಗೆ ಹೋಗೋಣ. ಇವತ್ತು ಲಾಸ್ಟ್ ಟೈಮ್ ಟೆಸ್ಕೋಗೆ ಹೋಗಿದ್ವಿ. ಸೊ ಲಿಡಲಲ್ಲಿ ಶಾಪ್ ಮಾಡೋಣ. ಮೇಯ್ನ್ ರೀಸನ್ ಲಿಡಲಿಗೆ ಬಂದಿದ್ದೇನು ಅಂತ ಅಂದರೆ ಪೀನಟ್ ಬಟರ್ ತೊಗೊಳಕ್ಕೆ. ಸೊ ಪೀನಟ್ ಬಟರ್ ಟಬ್ ಖಾಲಿಯಾಗಿತ್ತು ನಂದು. ಸೊ ಪೀನಟ್ ಬಟರ್ ತೊಗೊಂಡು ಹೋಗೋಣ. ಆ್ಯಂಡ್ ಲಿಡಲ್ದು ಒನ್ ಆಫ್ ದ ಬೆಸ್ಟ್ ಸೆಕ್ಷನ್ ತೋರಿಸ್ತೀನಿ ನಿಮಗೆ. ಸೊ ಈ ಕಂಪ್ಲೀಟ್ ಸೆಕ್ಷನಲ್ಲಿ ಬರೀ ಹೈ ಪ್ರೋಟೀನ್ ಪ್ರಾಡಕ್ಟ್ಸೇ ಇದೆ. ಲೈಕ್ ಪುಡ್ಡಿಂಗ್ ಆಗಲಿ, ಯೋಗರ್ಟ್ ಆಗಲಿ, ಲೈಕ್ ಬಾರ್ ಇದೆ, ಚಾಕ್ಲೇಟ್ ಬಾರ್ಸು, ಆ್ಯಂಡ್ ಪ್ರೋಟೀನ್ ಶೇಕ್ಸ್ ಇದ್ದಾವೆ. ಲೈಕ್ ಕ್ರೇಜಿ ಸೆಕ್ಷನ್ ಇದು ಮಾತ್ರ. ಆ್ಯಂಡ್ ಸಖತ್ತಾಗಿರುತ್ತೆ. ಯಾರಾದರೂ ಟ್ರಾವೆಲ್ ಎಲ್ಲ ಮಾಡ್ತಿದ್ರೆ ಎಂಥ ಹ್ಯಾಂಡಿಯಾಗಿರುತ್ತೆ ಅಂದರೆ ಇದು ಒಳ್ಳೆ ಆಪ್ಷನ್ಗಳಿದೆ ಮಾತ್ರ ನಿಮಗೆ. ಸೊ ಟೆಸ್ಕೋ ಅವ್ರಿಗೆ ಯಾಕೆ ಬೇಜಾರು ಮಾಡೋದು, ಒಂದು 2 ಐಟಮ್ ಇವ್ರ ಹತ್ರನೂ ತೊಗೊಳ್ಳೋಣ ಅಂತ ಟೆಸ್ಕೋಗೆ ಬಂದೆ. ಏನೂ ಇಲ್ಲ, ಒಂದು 3 ಐಟಮ್ ಬೇಕಿತ್ತು ಅಷ್ಟೇ. ಚಿಕನ್ ಬೇಕಿತ್ತು, ಬ್ರೆಡ್ಡಲ್ಲಿ ಹೋಲ್ ಮೀಲ್ ಇಲ್ಲ ಅಂತ ಇಲ್ಲಿಗೆ ಬಂದರೆ ಇಲ್ಲೂ ಹೋಲ್ ಮೀಲ್ ಇರಲಿಲ್ಲ. ಸೊ ಹೋಲ್ ಗ್ರೇನೇ ತೊಗೊಂಡೆ. ಆ್ಯಂಡ್ ರ್ಯಾಪ್ ಒಂದು ಬೇಕಿತ್ತು, ಖಾಲಿಯಾಗಿತ್ತು. ಸೊ ರ್ಯಾಪ್ ತೊಗೊಂಡು ಬಿಲ್ಲಿಂಗ್ ಮಾಡಿಸಿ ಮನೆಗೆ ಹೊರಟೆ. ಓಕೆ, ಹಕ್ಕಿ ಗೂಡನ್ನು ತೆಗೆಸ್ಕೊಬಂದಿದ್ದೀನಿ. ಹೆಂಗಿದೆ ನೋಡಿ ಹೇರ್ ಕಟ್ಟು. ಎಲ್ಲ ಆ್ಯಂಗಲಿಂದ ಹೆಂಗಿದೆ, ಚೆನ್ನಾಗಿದೆಯಾ? ನಾನೇನೋ ಬೇರೆನೇ ಕೇಳಿದೆ, ಅವ್ನು ಬೇರೆನೇ ಏನೋ ಮಾಡ್ದ. ಬಟ್ ಪರವಾಗಿಲ್ಲ, ಇಷ್ಟ ಆಯಿತು. ಕಿವಿ ನೋಡಿ ಹೆಂಗೆ ಕೆಂಪಾಗೋಗಿದೆ, ಇವಾಗಿನೂ ಸ್ನಾನ ಮಾಡ್ಕೊಬಂದನಲ್ಲ ಅದಕ್ಕೆ. ಪರವಾಗಿಲ್ಲ. ಸೊ ಹೇರ್ ಕಟ್ಟನ್ನು ರೇಟ್ ಮಾಡಿ 1 to 10 ರೇಟ್ ಮಾಡಿ. 1 ವರ್ಸ್ಟ್ ಅಂತ, 10 ಬೀಯಿಂಗ್ ಬೆಸ್ಟ್. ಆಯಿತಾ? 1 to 10 ರೇಟ್ ಮಾಡಿ. ಶಾರ್ಟ್ ಹೇರೇ ಬೆಸ್ಟ್ ಗುರು, ಈಸಿ ಮೇಂಟೆನೆನ್ಸು. ಬಟ್ ಚಳಿಲಿ ಏನು ವಿಂಟರಲ್ಲಿ ಅಂದರೆ ಹೊರಗಡೆ ಹೋಗ್ತೀನಲ್ಲ ಇವಾಗ, ಹಿಂಗೆ ಗಾಳಿ ತಾಗಿದ್ರೆ ಫುಲ್ಲು ಥಂಡಿ ಇಲ್ಲೆಲ್ಲ. ಇವಾಗ ಒಂಥರ ಮುಂಚೆ ಇವಾಗ ಒಂಥರ ಇನ್ಸುಲೇಷನ್ ಥರ ಇತ್ತಲ್ಲ ಕೂದಲು, ಇವಾಗ ಇನ್ಸುಲೇಷನ್ ಇಲ್ವಲ್ಲ, ಫುಲ್ ಥಂಡಿ. ಒಂದ್ಸರಿ ಗಾಳಿ ಹೊಡೆದ ಅಂತಂದ್ರೆ ಹಿಂಗೆ ಯಪ್ಪ ದೇವ್ರ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಈ ಟೀ ಶರ್ಟ್ ನೋಡಿ ಲೂಸ್ ಆಗ್ತಿತ್ತು ಮುಂಚೆ, ಇವಾಗ ನೋಡಿ ಹೆಂಗೆ ಕೂರುತ್ತೆ ಅಲ್ಲ. ಕ್ರೇಜಿ ನೋಡಿಲಿ, ಆರ್ಮ್ಸ್ ಎಲ್ಲ ಕ್ರೇಜಿ. ಸಖತ್ ಸಣ್ಣ ಇದೆ ಗುರು. ನಾನು ಮುಂಚೆ ನಾನು ಹೆಂಗಿದ್ದಿದ್ದಂದರೆ ಕಾಲೇಜ್ ಸ್ಕೂಲಲ್ಲಿ ಇದ್ದಾಗ ಒಂದಿನ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ತೆಳ್ಳಗೆ ಶೋಲ್ಡರ್ಸ್ ಎಲ್ಲ ಇಷ್ಟೇ ಇದ್ದಿದ್ದು ನಂದು, ಒಳ್ಳೆ ಪೆನ್ಸಿಲ್ ಥರ ಇದ್ದೆ ಹಿಂಗೆ. ಆವಾಗಲೇ ಇನ್ಸೆಕ್ಯೂರಿಟಿ ಇದ್ದಿದ್ದು ನನಗೆ, ತುಂಬ ಸಣ್ಣ ಇದ್ದೀನಿ ಅಂತೆಲ್ಲ. ಆವಾಗಿಂದ ಸ್ವಲ್ಪ ಇತ್ತು ತಲೆಯಲ್ಲಿ ಸ್ಪೋರ್ಟ್ಸು, ಸ್ಟ್ರೆಂತ್ ಬಿಲ್ಡ್ ಮಾಡಬೇಕಂತ. ಸೊ ಸ್ಪೋರ್ಟ್ಸಿಗೆ ಹೋದೆ. ಬ್ಯಾಸ್ಕೆಟ್ಬಾಲ್ ಎಲ್ಲ ಆಡೋಕ್ಕೆ ಶುರು ಮಾಡಿದೆ. ಆವಾಗ ಹೈ ಜಂಪ್ ಆಡ್ತಿದ್ದೆ, ಬ್ಯಾಸ್ಕೆಟ್ಬಾಲ್ ಆಡೋಕ್ಕೆ ಶುರು ಮಾಡಿದೆ. ಹೈ ಜಂಪ್ ಆಡುವಾಗ ಸ್ವಲ್ಪ ಬೆನ್ನಿಗೆ ಇಂಜುರಿ ಆಯಿತು, ಹೈ ಜಂಪ್ ನಿಲ್ಲಿಸ್ದೆ. ಸೊ ಬ್ಯಾಸ್ಕೆಟ್ಬಾಲ್ ಕಂಟಿನ್ಯೂ ಮಾಡಿದೆ ಹಾಗೆ. ಅದಾದಮೇಲೆ ಜಿಮ್ ಸೇರಿಕೊಂಡೆ. ಆ್ಯಂಡ್ ಜಿಮ್ಮು ಬ್ಯಾಸ್ಕೆಟ್ಬಾಲ್ ಎರಡೂ ಮಾಡ್ತಿದ್ದೆ. ಬ್ಯಾಸ್ಕೆಟ್ಬಾಲ್ ಬಿಟ್ಟೋಯ್ತು, ಅವತ್ತು ಶುರು ಮಾಡಿದ ಒಂದು ಜಿಮ್ ಇವತ್ತರೆಗೂ ಮಾಡ್ತಾ ಇದ್ದೀನಿ ಹಾಗೆ. ಸೊ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡೋಣ. ಊಟ ಮಾಡ್ಕೋತೀನಿ. ಊಟ ಸೇಮ್ ಮತ್ತೆ ರ್ಯಾಪೆ ಆಯಿತಾ. 3 ದಿನದಿಂದ ಅದೇ ತಿಂತಿದ್ದೀನಿ, ಇವಾಗಲೂ ಅದೇ ತಿಂತೀನಿ, ನಾಳೆನೂ ಅದೇ ತಿಂತೀನಿ ಆಯಿತಾ. ಇನ್ನೂ ನಾನು ಎಷ್ಟೊಂದು ಥಿಂಗ್ಸ್ ಸಾರ್ಟ್ ಮಾಡ್ಕೋಬೇಕು. ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟು ಪುರ್ಸತ್ತಿಲ್ಲ ಇವಾಗ. ಈಸಿ ಮೀಲ್ ನಂಗೆ ಏನೂ ಮ್ಯಾಟ್ರ್ ಆಗಲ್ಲ, ಅದೇ ತಿಂತೀನಿ ಸೇಮು. ಸೊ ಊಟ ಮಾಡಿ ಎಡಿಟ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸ್ಟಫ್ ಇದಾವೆ ನಾನು ಸಾರ್ಟ್ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೋಬೇಕು. ಸೊ ನಾಳೆ ಸಿಗೋಣ. ನಾಳೆ ನ್ಯೂ ಇಯರ್ ಇವ್ ಹೊರಗಡೆ ಹೋಗ್ತಾ ಇದ್ದೀವಿ ಸಂಜೆ, ಫ್ರೆಂಡ್ಸ್ ಎಲ್ಲ ಮತ್ತೆ. ಸೊ ತೋರಿಸ್ತೀನಿ, ಎಷ್ಟು ಶೂಟ್ ಆಗುತ್ತೆ ಶೂಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಕೂಲ್, ನಾಳೆ ಸಿಗೋಣ, ಬಾಯ್.